ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಕುಕಿಂಗ್ ಬ್ಲಾಗ್. ಇವತ್ತು ಫಾರಂ ಕೋಳಿಯಿಂದ ಒಂದು ಕಡಲೆಕಾಳನ್ನು ಬಳಸ್ಕೊಂಡು ಒಂದು ಗ್ರೇವಿನ ಯಾವ ರೀತಿ ಮಾಡೋದಂತ ನೋಡೋಣ. ಇದು ಚಪಾತಿ, ಪೂರಿ, ರೊಟ್ಟಿ, ಅನ್ನಕ್ಕೂ ಸಹ ತುಂಬ ಚೆನ್ನಾಗಾಗುತ್ತೆ. ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಫಸ್ಟು ಒಂದು 2 ಫಾರಂ ಕೋಳಿಯನ್ನು ತೊಗೊಂಡಿದ್ದೀನಿ. ಮತ್ತು ಮೊಟ್ಟೆ ಕೋಳಿ ಬರುತ್ತೆ ನೋಡಿ, ಅದನ್ನು ತೊಗೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ನೋಡಿ ಇಲ್ಲಿ ಗ್ರೇವಿಯಲ್ಲಿ ಮೊಟ್ಟೆಗಳಿದೆ ನೋಡಿ, ಯೆಲ್ಲೋ ಕಲರಲ್ಲಿ. ಆ ರೀತಿ ಮೊಟ್ಟೆಗಳಿದ್ದರೆ ಗ್ರೇವಿ ತುಂಬ ಚೆನ್ನಾಗಾಗುತ್ತೆ. ಮತ್ತು ಇದಕ್ಕೆ ಹಿಂದಿನ ದಿನವೇ ಒಂದು ಬೌಲಷ್ಟು ಕಡಲೆಕಾಳನ್ನು ಸಹ ನೆನೆಸಿ ಇಟ್ಕೊಂಡಿರಬೇಕು. ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಫಸ್ಟು ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು 3 ರಿಂದ 4 ಈರುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿಯನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಒಂದು 20 ಗೋಡಂಬಿಯನ್ನು ಸೇರಿಸ್ಕೊತಾ ಇದ್ದೀನಿ. ಏಕೆಂದರೆ ಗ್ರೇವಿ ಜಾಸ್ತಿ ಮಾಡ್ಕೊಳ್ತಾ ಇರೋದ್ರಿಂದ ಕ್ವಾಂಟಿಟಿ ನೋಡಿಕೊಂಡು ಸೇರಿಸ್ಕೊಳ್ಳಿ. ನಂತರ ಒಂದು 15 ಕಾಳು ಮೆಣಸು, ಸ್ವಲ್ಪ ಚಕ್ಕೆ ಮತ್ತು ಲವಂಗ ಮತ್ತು 1 ಹಿಡಿಯಷ್ಟು ಶುಂಠಿಯನ್ನು ಸಹ ಸೇರಿಸ್ಕೊತಾ ಇದ್ದೀನಿ. 1 ಹಿಡಿಯಷ್ಟು ಬೆಳ್ಳುಳ್ಳಿಯನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಇಷ್ಟನ್ನು ಸಹ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಫ್ರೈ ಮಾಡ್ಕೊಳ್ಳೋ ಅಂಥದ್ದೇನು ಬೇಡ. ಮತ್ತು ಲೈಟಾಗಿ ಅದನ್ನು ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಬೌಲಷ್ಟು ತೆಂಗಿನ ತುರಿ ಮತ್ತು 1 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಂಡು ಲೈಟಾಗಿ ಇದನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು. ಲೈಟಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಮಾಡಿದ್ರೆ ಗ್ರೇವಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದರಿಂದ. ಈಗ ಫ್ರೈ ಆದಮೇಲೆ ಅದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ಅಂದರೆ ಸ್ವಲ್ಪ ತಣ್ಣಗಾದಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಅದನ್ನು ಪೇಸ್ಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ಇದು ಗ್ರೇವಿಯನ್ನು ಮಾಡಲಿಕ್ಕೆ ನಾನೊಂದು ಕುಕ್ಕರ್ ತೊಗೊಂಡಿದ್ದೀನಿ. ಒಂದು ಕುಕ್ಕರ್ಗೆ ಒಂದು ಅರ್ಧ ಬೌಲಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಒಂದು ಚಿಕ್ಕ ಬೌಲಲ್ಲಿ ಅರ್ಧ ಬೌಲಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ನಂತರ ಇಲ್ಲಿ ನಾನು ಫಾರಂ ಕೋಳಿಯನ್ನು ತೊಗೊಂಡಿರೋದ್ರಿಂದ ದೊಡ್ಡ ಕುಕ್ಕರಲ್ಲಿ ಇದನ್ನು ಮಾಡ್ಕೋತಾ ಇದ್ದೀನಿ. ಏಕೆಂದರೆ ಸ್ವಲ್ಪ ಜಾಸ್ತಿ ವಿಷಲ್ ಕೂಗಿಸ್ಕೊಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಮೊಟ್ಟೆ ಅದರದ್ದು ಏನಿರುತ್ತೆ ನೋಡಿ, ಸಾಫ್ಟ್ ಪಾರ್ಟ್ ಏನಿರುತ್ತೆ ಅದನ್ನು ತೆಗೆದಿಟ್ಕೊಂಡಿದ್ದೀನಿ. ಯಾಕೆಂದರೆ ಇದನ್ನು ಹಾಕ್ಬಿಟ್ರೆ ಫಸ್ಟೇ ತುಂಬ ಬೆಂದೋಗ್ಬಿಡುತ್ತೆ, ಚೆನ್ನಾಗಾಗಲ್ಲ. ಅದನ್ನು ತೆಗೆದಿಟ್ಕೊಂಡು ಬಾಕಿ ಇರುವಂತಹ ಚಿಕನ್ ಸೇರಿಸ್ಕೊಂಡಿದ್ದೀನಿ. ನಂತರ ಅದಕ್ಕೆ 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 2 ಸ್ಪೂನಷ್ಟು ಸಾಂಬಾರ್ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು 2 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಏಕೆಂದರೆ ಫಾರಂ ಕೋಳಿ ಆಗಿರೋದ್ರಿಂದ ಮೊದಲೇ ಒಂದು ಸ್ವಲ್ಪ ವಿಷಲ್ ಬರೆಸ್ಕೊಬೇಕು. 1 ಸ್ಪೂನಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಈಗ ಕುಕ್ಕರ್ನ ಲಿಡ್ ಮುಚ್ಚಿಬಿಟ್ಟು ನೀಟಾಗಿ ಒಂದು 4 ವಿಷಲ್ನ ಬರೆಸ್ಕೊತಾ ಇದ್ದೀನಿ. ಅಂದರೆ ಒಂದು 3 ರಿಂದ 4 ವಿಷಲ್ನ ಬರೆಸ್ಕೊಬೇಕು. ಈಗ ನೋಡಿ, ಒಂದು 4 ವಿಷಲ್ ಬರೆಸ್ಕೊಂಡಾಗಿ ಅದು ತಣ್ಣಗಾದ್ಮೇಲೆ ತೆಗೆದಿದ್ದೀನಿ. ನೋಡಿ, ಈ ರೀತಿಯಾಗಿ ಒಂದು ಮುಕ್ಕಾಲಷ್ಟು ಪರ್ಫೆಕ್ಟಾಗಿ ಬೆಂದಿರುತ್ತೆ. ಈಗ ಅದೇ ಗ್ರೇವಿಗೆ ನಾವೀಗ ನೆನೆಸಿರುವಂತಹ ಕಡಲೆಕಾಳು, ನಾನು ಸ್ವಲ್ಪ ಜಾಸ್ತಿನೇ ನೆನೆಸ್ಕೊಂಡಿದ್ದೀನಿ, ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಕಡಲೆಕಾಳನ್ನು ಸೇರಿಸಿದ್ದೀನಿ. ಒಂದು 4-5 ಟೊಮೊಟೊವನ್ನು ಸಣ್ಣಗೆ ಹೆಚ್ಚಿಬಿಟ್ಟು ಸೇರಿಸ್ಕೊಂಡಿದ್ದೀನಿ. ನಂತರ ರುಬ್ಬಿರುವಂತಹ ಮಸಾಲ ಸೇರಿಸಿದ್ದೀನಿ. ಮತ್ತು ಒಂದು 3 ಆಲೂಗೆಡ್ಡೆಯನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಆಲೂಗೆಡ್ಡೆ ಹಾಕಿದರೆ ಟೇಸ್ಟ್ ಗ್ರೇವಿದು ಚೆನ್ನಾಗಾಗುತ್ತೆ ಅದರಿಂದ. ನಂತರ 1 ಸ್ಪೂನಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಈಗ ನೋಡಿ, ಎಲ್ಲವನ್ನು ಸೇರಿಸಾದ್ಮೇಲೆ ಇನ್ನೇನು ಕುಕ್ಕರ್ ಲಿಡ್ನ ಮುಚ್ಚುತ್ತೀವಿ ನೋಡಿ, ಆ ಟೈಮಲ್ಲಿ ಅದೇನು ಮೊಟ್ಟೆ ಎಲ್ಲ ಇತ್ತು ನೋಡಿ, ಅಂದರೆ ಕೋಳಿದು ಚಿಕನ್ದು, ಅದರದನ್ನು ಮತ್ತೆ ಈಗ ಎಕ್ಸ್ಟ್ರಾ ಎಗ್ಗೆಲ್ಲ ಏನಿತ್ತು ಅದನ್ನು ಸೇರಿಸ್ಕೊಬೇಕು ಲಿಡ್ ಮುಚ್ಚೋವಂಥ ಟೈಮಲ್ಲಿ. ಈಗ ಅದನ್ನು ಹಾಕ್ಬಿಟ್ಟು ಲಿಡ್ನ ಮುಚ್ಚಿಬಿಟ್ಟು ನೀಟಾಗಿ 2 ವಿಷಲ್ ಬರೆಸ್ಕೊಂಡ್ರೆ ಸಾಕಾಗುತ್ತೆ. ಯಾಕೆಂದರೆ ಮೊದಲೇ 4 ವಿಷಲ್ ಬರೆಸ್ಕೊಂಡಿದ್ದೀವಿ ಅಲ್ವಾ, ಸ್ವಲ್ಪ ಬೆಂದಿತ್ತು ಚಿಕನ್. ಈಗ 2 ವಿಷಲ್ ಬೇಯಿಸ್ಕೊಂಡ್ರೆ ನೀಟಾಗಿ ಕಾಳು ಮತ್ತು ಎಲ್ಲ ಪರ್ಫೆಕ್ಟಾಗಿ ಬೆಂದಿರುತ್ತೆ. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಸ್ಟವ್ ಆನ್ ಮಾಡಿಬಿಟ್ಟು ಒಂದು 2 ನಿಮಿಷ ಅದನ್ನು ಕುದಿಸ್ಕೊಬೇಕಾಗುತ್ತೆ. ಈಗ ರುಚಿಯಾದಂತಹ ಕಡಲೆಕಾಳಿನ ಚಿಕನ್ ಗ್ರೇವಿ ರೆಡಿಯಾಗುತ್ತೆ. ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ, ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಯಾವುದಾದ್ರು ಸ್ಪೆಷಲ್ ದಿನ ಇರುತ್ತೆ ನೋಡಿ, ಆ ಟೈಮಲ್ಲಿ ಮಾಡಿಕೊಂಡ್ರು ಸಹ ತುಂಬ ಚೆನ್ನಾಗಾಗುತ್ತೆ ಗ್ರೇವಿ. ರೆಸಿಪಿ ಇಷ್ಟ ಆದರೆ ಟ್ರೈ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.